ಏನದು? ಆ್ಯಪಲ್ ಸ್ಪೆಲ್ಲಿಂಗ್ ಏನು? ಹಾಂ, ಅದು ತಿನ್ನೋಕ್ಕಿಂತ ಮುಂಚೆ ಏನು ಮಾಡಬೇಕು? ಕಟ್ ಮಾಡಬೇಕು. ನಮಗೂ ಗೊತ್ತು, ಅಲ್ಲಲ್ಲೂ ಕಡಿಬೋದು. ತಿನ್ನೋಕ್ಕಿಂತ ಮುಂಚೆ ಏನು ಮಾಡಬೇಕು? ಅದನ್ನ ಎಸ್, ಗುಡ್. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇವತ್ತು ನನ್ನ ಮಗನಿಗೆ ಫಸ್ಟ್ ಟೈಮ್ ಹಣ್ಣನ್ನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಅಂತ ಹೇಳಿ ಸೇಬನ್ನ ತೊಗೊಂಡಿದ್ದೆ. ಸೇಬಿನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದನ್ನು 2 ಪೀಸ್ ಮಾಡಿ ಸ್ಟೀಮ್ ಮಾಡಿಬಿಟ್ಟು ಈ ರೀತಿ ನಾನು ಒಂದು ನಿಪ್ಪಲ್ಗೆ ಹಾಕಿ ಕೊಡ್ತಾಯಿದ್ದೀನಿ. ಈ ನಿಪ್ಪಲ್ನ ನಾನು ತಗೋತಿರ್ಲಿಲ್ಲ. ನನ್ನ ಮಗ ಬಾಯಿಗೆ ತುಂಬ ಬೆರಳು ಹಾಕೋತಿದ್ದ. ಅದಕ್ಕೆ ಸ್ವಲ್ಪ ಅವಾಯ್ಡ್ ಆಗಲಿ ಅಂತ ಈ ಥರದ ನಿಪ್ಪಲ್ನ ತಗೊಂಡು ಅದಕ್ಕೆ ಸೇಬು ಹಾಕಿ ಕೊಡ್ತಾಯಿದ್ದೀನಿ. ಸೊ ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಮುಖನ ಒಂಥರ ಮಾಡಿಕೊಂಡು ತಿಂತಾಯಿದ್ದಾನೆ. ಕೆಲವರು ಸೇಬನ್ನು ಕೊಡುವಾಗ ಸ್ಟೀಮ್ ಮಾಡ್ದೇ ಕೊಡ್ತಾರೆ. ಬಟ್ ಫಸ್ಟು ಮಗುಗೆ ಕೊಡುವಾಗ ಸ್ಟೀಮ್ ಮಾಡಿ ಕೊಡೋದ್ರಿಂದ ಶೀತನೂ ಕೂಡ ಆಗೋದಿಲ್ಲ. ಹಾಗೆ ಹೆಲ್ದಿಯಾಗಿ ವೆಯ್ಟ್ ಗೇನ್ ಆಗ್ತಾರೆ ಅಂತಲೇ ಹೇಳ್ಬೋದು. ಇವತ್ತು ನನ್ನ ಮಗಳು ಸ್ಕೂಲಲ್ಲಿ ಚಿಲ್ಡ್ರನ್ಸ್ ಡೇ ಅಂತ ಹೇಳಿ ಕಲರ್ ಡ್ರೆಸ್ನ ಹಾಕೋಬ್ರ ಕೇಳಿದ್ರು. ಅದಕ್ಕೆ ಅವಳು 2 ದಿನ ಮುಂಚಿತವಾಗಿ ಅಮ್ಮ ನನಗೆ ಕಲರ್ ಡ್ರೆಸ್ ಅಂತೆ ಕಣಮ್ಮ, ಚಿಲ್ಡ್ರನ್ಸ್ ಡೇ ಕಣಮ್ಮ, ಅದಕ್ಕೆ ನನಗೆ ಬಳೆ ಹಾಕ್ಕೊಡಮ್ಮ, ಲಿಪ್ಸ್ಟಿಕ್ ಹಾಕ್ಕೊಡಮ್ಮ ಅಂತ ಎಲ್ಲ ಕೇಳಿದ್ದು. ಅದಕ್ಕೆ ಸರಿ ಆಯಿತು ಅಂತ ಹೇಳಿದ್ದೆ. ಅವಳು ಇವತ್ತು ರೆಡಿ ಆಗ್ತಾಯಿದ್ದಾಳೆ. ಇವತ್ತಂತೂ ಲಿಪ್ಸ್ಟಿಕ್ಕು ಬಳೆ ಏನು ಮಿಸ್ ಮಾಡ್ದಂಗೆ ಅವಳೇ ನೆನೆಸ್ಕೊಂಡು ಹಾಕೋತಾ ಇದ್ದಾಳೆ. ಮತ್ತು ಏನಾದರೂ ಫಂಕ್ಷನ್ ಇದೆ, ಏನಾರ ಇದೆ ಅಂದರೆ ಮಕ್ಕಳನ್ನ ಏಳ್ಸೋ ಹಾಗೆ ಇಲ್ಲ, ಅವರೇ ಎದ್ಬಿಡ್ತಾರೆ. ಅದೇ ಇನ್ನು ಬೇರೆ ಟೈಮಲ್ಲಿ ಏಳಿಸ್ಬೇಕು ಅಂದರೆ ಏನು ಮಾಡಿದ್ರೂ ಏಳ್ಸೋಕ್ಕಾಗೋದಿಲ್ಲ. ಟೈಮ್ ಆಗೋಯ್ತು ಎದ್ದೇಳು ಅಂದರೂ ಹೇಳೋದಿಲ್ಲ. ಬಟ್ ಇಂಥ ಟೈಮಲ್ಲಿ ಅವ್ರನ್ನ ಏಳ್ಸೋ ಹಾಗೆ ಇಲ್ಲ. ನಾವು ಹಾಗೆ ಮಾಡ್ತಿದ್ವಿ ಅಲ್ವಾ ಗೈಸ್. ನಮಗೆ ಚಿಕ್ಕವರಿದ್ದಾಗ ಏನಾದರೂ ಸ್ಕೂಲಲ್ಲಿ ಫಂಕ್ಷನ್ ಇದ್ದರೆ ಮತ್ತು ಮನೇಲಿ ಏನಾದರೂ ಫಂಕ್ಷನ್ ಇದ್ದರೆ ನಾವುಗಳೇ ಎದ್ಬಿಡ್ತಿದ್ವಿ. ಸೊ ಇವತ್ತು ನನ್ನ ಮಗಳು ಅವಳೇ ಎದ್ದು ರೆಡಿ ಆಗ್ತಾಯಿದ್ದಾಳೆ. ನನ್ನ ಮಗಳಿಗೆ ಲಿಪ್ಸ್ಟಿಕ್ ಅಂದರೆ ಅದೆಷ್ಟು ಇಷ್ಟನೋ ಗೊತ್ತಿಲ್ಲ. ಆ ಲಿಪ್ಸ್ಟಿಕ್ ಅಂದರೆ ಮಾತ್ರ ಕೊಂಡಾಡ್ಬಿಡ್ತಾಳೆ. ಸೊ ಈಗ ಲಿಪ್ಸ್ಟಿಕ್ ಹಾಕ್ಸ್ಕೊಂಡು ನೋಡಿ ಊಟ ಹೆಂಗೆ ಮಾಡ್ತಾಳೆ ಅಂದರೆ, ನನ್ನ ಕಡೆಯಿಂದ ಒಂದು ಸಜೆಷನ್ ಗೈಸ್, ಯಾರಾದರೂ 2ನೇ ಮಗು ಮಾಡ್ಕೋಬೇಕು ಅಂತ ಪ್ಲ್ಯಾನಿಂಗಲ್ಲಿದ್ದರೆ 1ನೇ ಮಗು ಸ್ಕೂಲ್ ಕಳ್ಸೋದಕ್ಕಿಂತ ಮುಂಚೆನೇ ಮಾಡ್ಕೊಬಿಡಿ. ಆಮೇಲೆ 2 ಮಕ್ಕಳು ನೋಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಮಗುಗೆ ಸ್ಕೂಲಿಂದ ಬಂದಮೇಲೆ ಆ ಪಾಠ ಹೇಳ್ಕೊಡೋದು, 2ನೇ ಮಗುನೂ ನೋಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಸೊ 2 ಮಕ್ಕಳು ಮಾಡ್ಕೋಬೇಕು ಅಂದರೆ ಬೇಗನೆ ಮಾಡ್ಕೊಬಿಡಿ. ಹಾಗೆ ಎಲ್ಲ ಮಕ್ಳಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಖುಷಿಯಾಗಿರಿ ಮಕ್ಕಳ, ಆಯುಷ್ ಆರೋಗ್ಯ ಕೊಟ್ಟು ಆ ದೇವರು ನಿಮ್ಮನ್ನ ಕಾಪಾಡಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.